ಭಾರತ ಕಮ್ಯುನಿಸ್ಟ್ ಪಕ್ಷದ 100 ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಉಪಸ್ಥಿತರಿದ್ದಾರೆ. ಅದೇ ರೀತಿ ಸಿಪಿಐನ ಹಿರಿಯ ನಾಯಕರಾದ ಈ ಕುಖ್ಯಾನವರು ಜೊತೆಗಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ಮಂಗಳೂರು ತಾಲೂಕು ಕಾರ್ಯದರ್ಶಿ ಎಂ ಕರುಣಾಕರ್ ಅವರು ಉಪಸ್ಥಿತರಿದ್ದಾರೆ. ಈ ಒಂದು ನಾನು ಬಿ ಶೇಖರ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ. ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐಗೆ 100 ವರ್ಷ. ಈ ವರ್ಷದಲ್ಲಿ ಈ ಡಿಸೆಂಬರ್ 26ರಿಂದ ಬರುವ 25 ಡಿಸೆಂಬರ್ 26ರವರೆಗೆ 1 ವರ್ಷದ ಕಾಲಾವಧಿಯಲ್ಲಿ ದೇಶಾದ್ಯಂತ ಪಕ್ಷದ 100 ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಸಲಿಕ್ಕೆ ಪಕ್ಷದ ರಾಷ್ಟ್ರೀಯ ಮಂಡಳಿ ಕರೆ ಕೊಟ್ಟಿದೆ. ಆ ಒಂದು ತೀರ್ಮಾನದ ಪ್ರಕಾರ ಕರ್ನಾಟಕ ರಾಜ್ಯದ ಈ ಶತಮಾನೋತ್ಸವ ಸಂಭ್ರಮಾಚರಣಾ ಆಚರಣೆಯ ಒಂದು ತೀರ್ಮಾನದಂತೆ ಪ್ರಪ್ರಥಮವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಂದು ಪ್ರಥಮ ಸಮ್ಮೇಳನ ಆಗಿದೆ. ಈ ಕರಾವಳಿ ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಬಹಳಷ್ಟು ಹೋರಾಟ ಚರಿತ್ರೆಯ ರೈತ ಕಾರ್ಮಿಕರ ಹೋರಾಟದ ಒಂದು ಹಿನ್ನೆಲೆ ಇದೆ. ಆ ನಿಟ್ಟಿನಲ್ಲಿ ಪ್ರಾರಂಭದ ಒಂದು ಶತಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಮಂಗಳೂರು ನಗರದಲ್ಲಿ ನಡೆಸಬೇಕನ್ನುವಂಥ ಒಂದು ತೀರ್ಮಾನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ತೀರ್ಮಾನಿಸಿದ ಪ್ರಕಾರ 25ನೇ ತಾರೀಕು ಬಹುಶಃ ಕೇರಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಂಥ ಕಯ್ಯೂರು, ಈಗ ಕಾಸರಗೋಡಿನ ಜಿಲ್ಲೆಯಲ್ಲಿದೆ. ಆ ಕಯ್ಯೂರಿನಲ್ಲಿ ಒಂದು ರೈತರ ಬಹಳಷ್ಟು ಒಂದು ಕ್ರಾಂತಿಯಾದಂಥ ರೈತರು ಹುತಾತ್ಮರಾದಂಥ ಒಂದು ಸ್ತೂಪ ಇದೆ ಕಯ್ಯೂರು ಸ್ಥಳೀಯ ಜಾಗದಲ್ಲಿ. ಅಲ್ಲಿಂದ ಒಂದು ಜಾಥವನ್ನು ನಾವು ಪ್ರಚಾರ ಮತ್ತು ಈ ಸಂಭ್ರಮಾಚರಣೆಯ ಅಂಗವಾಗಿ ಆ ಜಾಥ ಉಳ್ಳಾಲದ ರಾಣಿ ಹಬ್ಬಕ್ಕ ಸರ್ಕಲ್ ಬಳಿ ಒಂದು ಸಮಾರೋಪ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಬಹುಶಃ 3:30ರಿಂದ ಒಂದು ಪ್ರಚಾರ ಜಾಥಾ ತೊಕ್ಕೊಟ್ಟು ಉಳ್ಳಾಲದ ಮಾರ್ಗವಾಗಿ ಬಂದು ಅಲ್ಲಿ ಕಡಲ ಕಿನಾರೆಯಲ್ಲಿ ಒಂದು 4:15-5 ಗಂಟೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಆ ಕಯ್ಯೂರು ರೈತ ಕ್ರಾಂತಿಯ ಒಂದು ಏನು ಪ್ರಚಾರವನ್ನು ಮಾಡುವಂಥ ಅಥವಾ ಶತಮಾನೋತ್ಸವ ಸಂಭ್ರಮಾಚರಣೆಯ ಪ್ರಚಾರಾರ್ಥವಾಗಿ ಕಾರ್ಯಕ್ರಮ ನಡೆಯಲಿಕ್ಕೆ